ಹಲೋ ಹಾಯ್ ಫ್ರೆಂಡ್, ನಾನಿವತ್ತು ಮಾಡ್ತಾಯಿದ್ದೀನಿ ಚಪಾತಿ ಮತ್ತು ತರಕಾರಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಆಮೇಲೆ ಫಸ್ಟು ತರಕಾರಿ ಪಲ್ಯಗೆ ಹೆಚ್ಕೊಂಡು ಆಮೇಲೆ ಇದು ಮಾಡೋಣ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಹಿಟ್ಟು ಕಲಸಿಟ್ಬಿಡೋಣ ಚಪಾತಿಗೆಲ್ಲ ಅಂದ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನೇನು ಬೇಗ ಬೇಗ ಜಲ್ದಿ ಇಟ್ಕೊಂಡು ಗೋಧಿ ಹಿಟ್ಟಲ್ಲೇ ಮಾಮೂಲಿ. ನಾನು 1 kg ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಿಟ್ಟಿಗೆ ನಾನು ಇದು ಅಡುಗೆ ಸ್ವಲ್ಪ ಕಲ್ಲಿರ್ತಲ್ಲ ಅದ್ರ ಮೇಲೆ ಕಲಿಸ್ಕೊತೀನಿ ಯಾವಾಗಲೂ. ಅದರಲ್ಲೇ ನೀರು ಹಾಕ್ಕೊಂಡು ಎಣ್ಣೆ, ಉಪ್ಪು, ಸ್ವಲ್ಪ ಸೋಡಾ ಎಲ್ಲ ಹಾಕ್ಕೊಂಡು, ಎಣ್ಣೆ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಎಣ್ಣೆ ಕೂಡ ತಂದಿದ್ದೆ, ಹಾಕ್ಕೊಂಡಿರಲಿಲ್ಲ. ಎಣ್ಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಉಪ್ಪು ಕೂಡ ಅದರಲ್ಲೇ ಹಾಕಿ ಕಲಿಸ್ತಾ ಇದ್ದೀನಿ ನೀಟಾಗಿ. ಕಲಿಸಿದ್ದೆಲ್ಲ ಆಯಿತು. ಇದು ಕಲಿಸಿದ್ನೆಲ್ಲ ಸ್ವಲ್ಪ ಹಂಗಂಗೆ ಅಂಟ್ಕೊಂಡಿತ್ತು, ಹಾಗಾಗಿ ಸ್ವಲ್ಪ ಇದು ಮಾಡಿಬಿಟ್ಟು ನೀವು ಚಪಾತಿ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಚಪಾತಿ. ನಮಗೂ ಕೂಡ ಈ ಚಪಾತಿ ಒಂದು ಟೈಮಲ್ಲಿ ಚಪಾತಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ, ಎಲ್ಲ ಅಮ್ಮ ಕಲಿಸ್ಕೊಟ್ಟಿರೋರೆ. ನೋಡಿ ಯಾವ ಥರ ಬರ್ತಿದೆ ಚಪಾತಿ. ಅದು ಚಪಾತಿ ಹುಬ್ಳಿ ಅಂತ ಎಣ್ಣೆ ಹಾಕಲ್ಲ, ಹಾಗಾಗಿ ಮಾಡ್ತಾರೆ. ನಮಗೆ ಎಣ್ಣೆ ಹಾಕಿದ್ರೇ ತಿನ್ನೋದಕ್ಕಾಗೋದು. ಹಾಗೆ ಒಂದು ಕಡೆ ಪಲ್ಯ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಡೆ ಅನ್ನ ಕೂಡ ರೈಸ್ ಆಗಿದೆ ಆಲ್ರೆಡಿ, ಪಲ್ಯ ಕೂಡ ಆಗಿದೆ, ಚಪಾತಿ ಕೂಡ ಆಯಿತು. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್